ಸಾಕಾಗೋಯ್ತು ರೀ ಕಣ್ರಿ. ಒಂದು ದಾರ ಈ ಕಡೆಯಿಂದ ದಾರ ಅಮ್ಮ ಇದ್ದಾರ ಈ ಕಿತ್ತೋದು ನನ್ನ ಮಗ ಬರಲ್ಲ ಇವತ್ತು. ಅಷ್ಟು ಬೇಗ ಬ್ರೇಕ್ ನೋಡಿ. ನಾನೇ ಹುಚ್ಚು ನನ್ನ ಮಗ, ನನಗಿಂತ ದೊಡ್ಡ ಹುಚ್ಚು ನನ್ನ ಮಕ್ಕಳಿದ್ದಂಗಿರೋ. ಗಾಡೀಲಿ ಏರ್ ತುಂಬ ಕಮ್ಮಿ ಇದೆ ನೋಡಿ, ತೋರಿಸ್ತೀನಿ. ಏನೋ ಇನ್ನೂ 70 ಇದೆ. ಹಬೆ ಹೆಂಗೆ ಹೊಡಿತಿದೆ ಗೊತ್ತಾ, ಸರಿಯಾಗಿ ಹೊಡಿತೈತೆ. ನಮ್ಮ R15 ನೋಡೋಣ ರೀ, ನಮ್ಮ ಜಾಕ್ ಅದೇನು ಅಷ್ಟಿಲ್ಲ. ನಾವು ರೈಡ್ ಸ್ಟಾರ್ಟ್ ಮಾಡಿ 171 ಕಿಲೋಮೀಟ್ರ್ ಓಡಿಸಿದ್ದೀವಿ. ಬ್ರೇಕ್ ತೊಗೊಂಡೆ ಓಡಿಸಿರೋದು. ಅವನೇ ಹೆಂಗಿದೆ ಕಟ್ ಮಾಡ್ತೀಯಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳಿ ಹೆಂಗಿದೆ? ಇದೆಲ್ಲ ಎಡಿಟ್ ಮಾಡಲ್ಲ, ನಿಜ ಹೇಳ್ತಿದ್ದೀನಿ. ದೇವಹಳ್ಳಿ ಹಾಸನ ಟೋಲ್ ವೇಗೆ ಬಂದಿದ್ದೀವಿ. ಇದು ನಮ್ಮ ಪ್ರಕಾರ 5ನೇ ಟೋಲ್ ಗೇಟ್ ಇದು. ಸೊ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಏರ್ ಹಾಕ್ಸ್ಕೊಂಡು ಇವಾಗ ಹಿಂಗೆ ಹೋಗ್ತಾ ಇದ್ವಿ. ನಮ್ಮ ಗಾಡಿಲಂತೂ ಟೈರ್ ಪ್ರೆಷರು 25 ಇತ್ತು. ಇವಾಗ 40ಗೆ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಏನು ತಿಂತೀರಪ್ಪ? ಚಂದು ಹೋಟೆಲ್ ಹಾಸನ ಹತ್ರ ಇದ್ದೀವಿ ಈಗ. ಹಾಸನ್ ನನಗೆ ಇಡ್ಲಿನೋ ಪೂರಿನೋ ಹೇಳ್ರಿ, ನೀವೇನು ಬೇಕೋ ತಿನ್ನಿರಿ. ಇಲ್ಲಿಂದ ನಮ್ಮ ಡಿಸ್ಟೆನ್ಸ್ಗೆ ಎಷ್ಟು ದೂರ ಐತೆ ಫೋನಲ್ಲಿ ನಂದು? ಈಗ ಟೈಮ್ ಎಷ್ಟು? 8:54. ಇಲ್ಲಿಂದ 38 ಕಿಲೋಮೀಟ್ರ್ ಐತೆ. 9:37 ಹೋಗೋದು. 7:47 ಹೋಗೋ ಥರ ಇತ್ತು. ಇವಾಗ ಟೈಮ್ ಎಷ್ಟು? 9:38 ಹೋಗೋದು. ಇನ್ನೂ 2 ಅವರ್ ಡಿಲೇ ನಾವು. ನಾನು ಹೇಳಿದ್ದೆ ನಿಧಾನಕ್ಕೆ ಹೋಗೋದು ಹಂಗೆ ಅಂತ. 2 ಅವರ್. ಈಗ ನಾನು ಒನೆಯ ಇಡ್ಲಿ ಹೇಳಿದ್ದೀವಿ, ಇವನು ಪಲಾವ್ ಹೇಳಿದ್ದಾನೆ. ನೀನು ಮಸಾಲೆ ದೋಸೆ. ಪೂರಿ ಹೇಳ್ತೀನಿ ನೋಡು. ಮೊನ್ನೆ ಇದೇನು ನೀರು? ಮೊನ್ನೆ ಸ್ನಾನ ಮಾಡೋಕ್ಕೆ ಬಿಸಿ ನೀರು ಅಂತ. ಇಲ್ಲಿರೋ ವೆದರ್ಗೆ ಇವರೇ ಬಿಸಿ ನೀರು ಕೊಡ್ತಿದ್ದಾರೆ ನೋಡಿ. ಹೆಂಗಿದೆ? ಬಾ ಆರಾಮಾಗಿ ತಗೋ, ಯಾಕೆ ನನ್ನೇನೋ ಕಳ್ಳಂತರ. RF ಇವಾಗ ಊಟ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಸೊ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ತುಂಬ ಕಮ್ಮಿನೇ ಇದೆ ಕಿಲೋಮೀಟರ್ಸು. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ನಮ್ಮ ರೈಡ್ನ 5ನೇ ಟೋಲ್ಗೇಟ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ತುಂಬ ಕಮ್ಮಿನೇ. ನನಗೇನು ಆಶ್ಚರ್ಯ ಆಯಿತು ಅಂತಂದರೆ, ಊಟ ಮಾಡಬೇಕಾದ್ರೆ ಬಿಸಿ ನೀರು ಕೊಟ್ಟವ್ರಪ್ಪ ಹಾಸನದಲ್ಲಿ. ನನಗೆ ಆಶ್ಚರ್ಯ ಆಗೋಯ್ತು. RF ಇವಾಗ ನಮ್ಮ ಡೆಸ್ಟಿನೇಷನ್ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 8 ಕಿಲೋಮೀಟರ್ ಐತೆ. ಬಟ್ ಇಲ್ಲಿ ಗ್ರೀನರಿ ನೋಡ್ತಾ ಇದ್ರೆ ಮಸ್ತಾಗಿ ಅನ್ನಿಸ್ತೈತೆ ನನಗಂತೂ. ನಾನು ಪ್ರಶಾಂತೆ ಹೋಗ್ತಾ ಇದ್ದಿದ್ದು, ನಾ ಇಟ್ಕೊಂಡು ನೋಡು ಇಲ್ಲಿ ಗ್ರೀನರಿ ಹೆಂಗಿದೆ ಅಂತ ಹೇಳಿ ಕರಿತಾ ಇದ್ದೀನಿ. ನೋಡು ಅವ್ನು ನಿದ್ದೆ ಮಾಡ್ತಿದ್ದಾನೆ ಅಂತ. ಯಾಕೆ ಎಬ್ಬಿಸ್ತೆ ಅಂತ ನನ್ನ ಕೇಳ್ತವನೆ. ಅವ್ನು ಎಬ್ಸಿದ ಸಮಯ ನೋಡಿ ಈ ಥರ ವ್ಯೂ ಪಾಯಿಂಟ್ ಮಸ್ತಾಗಿರೋದು ನೋಡ್ಬಿಟ್ಟ. ಸರಿ ಆಯಿತು ನಡೀರಿ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಹಂಗೆ ಹೊರಟಿವಿ ವಾಪಸ್ಸು. ಮತ್ತೆ ಹೋಗ್ಬೇಕಾದ್ರೆ ಯಾವ ರೂಟಲ್ಲಿ ಹೋಗ್ತೀವಿ ಯಾರಿಗೆ ಗೊತ್ತು. ಸರಿ ಆಯ್ತು, ಇಲ್ಲೇ ಒಂದು 2 ನಿಮಿಷ ತಾನೇ ಒಂದು ಫೋಟೋ ಹಿಡ್ಕೊಂಡು ವೀಡಿಯೋ ಹಿಡ್ಕೊಂಡೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ ಇಲ್ಲಿಗೆ. ರೋಡೆಲ್ಲ ಖಾಲಿ ಐತೆ, ಮಳೆ ಬರೋ ಥರ ಅನ್ನಿಸ್ತೈತೆ. ಅದಕ್ಕೆ ಪರವಾಗಿಲ್ಲ, ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ವಾವ್, ಮಸ್ತಾಗೈತೆ ನೋಡಿ. ಇಲ್ಲಿಂದ ನೋಡೋದಕ್ಕೆ ಮಸ್ತಾಗಿ ಅನ್ನಿಸ್ತೈತೆ. ಸೊ ಆ ಗ್ರೀನರಿ ಎಲ್ಲ ಸಖತ್ತಾಗಿ ಕಾಣ್ತೈತೆ. ಸ್ವಲ್ಪ ಹೊತ್ತು ಅಲ್ಲಿ ಫೋಟೋ ಹಿಡ್ಕೊಂತಿದ್ವಿ ಅಷ್ಟೇ. ಇವಾಗ ನೋಡಿದ್ರೆ ದಿಢೀರಂತ ಮಳೆ ಸ್ಟಾರ್ಟ್ ಆಗ್ತೈತೆ. ಸರಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಓಡ್ತಿದ್ವಿ ರೈನ್ ಕೋಟ್ ಹಾಕೊಂಡು. ಇವರೆಲ್ಲ ಇಂಪಾರ್ಟೆಂಟ್ ಲಗೇಜ್ ಏನೇನಿದೆ ಅದನ್ನೆಲ್ಲ ನೋಡಿ ಹುಷಾರಾಗಿ ಡಿಕ್ಕಿ ಹೊರಡೆ ಇರ್ತಾ ಇದ್ದಾರೆ. ಆ್ಯಂಡ್ ಉಳಿದಿರೋದೆಲ್ಲ ಈಚೆ ಇರ್ತಾ ಇದೀವಿ. ನಾವು ಇವಾಗ ರೈನ್ ಕೋಟ್ ತಗೋಬೇಕು. ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ ಹುಷಾರಾಗಿ. ಇವಾಗ ತೆಗೆದುಬಿಟ್ಟು ಹಾಕೋಬೇಕು. ಬ್ಯಾಗ್ನ ಬೇರೆ ಸಕ್ಕ ಟೈಟಾಗಿ ಕಟ್ಟಿದ್ದೀವಿ. ಅದು ಹೇಗೆ ತೆಗೆಯೋದು ಅಂತಾನೆ ಗೊತ್ತಿಲ್ಲ. ಇದೇ ಜರ್ಕಿನ್ ಹಾಕೊಂಡು ಹೋಗೋಣ ಅಂತ ಇದ್ದೀನಿ ನಾನೀಗ. ಫೈನಲಿ ಈಗ ಮಳೆ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬಿಟ್ಟು ಇವಾಗ ಟಕ ರೆಡಿ ಆಗ್ತಿದ್ವಿ. ಹೆಲ್ಮೆಟ್ ಎಲ್ಲ ಕೊಟ್ಟು ಇವಾಗ ಹೊರಟಿದ್ದೀವಿ. ನಮ್ಮ ಫೋನ್ ಎಲ್ಲ ಎತ್ತಿ ಹೊರಡೆ ಇಟ್ಬಿಟ್ಟೆ. ಒಂದೇ ರೋಡ್ ಅಲ್ಲ, ಸರಿ ಆಯ್ತು ಕೇಳ್ಕೊಂಡಾದ್ರೂ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಮಳೆ ತುಂಬಾ ಜೋರಾಗಿ ಬೀಳ್ತೈತೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಿಲ್ಲ. ಬೀಳ್ತಿರೋ ಒಂದೊಂದು ಹನಿ ಚಾಕುವಿಂದ ಚುಚ್ಚೋ ತರ ಫೀಲ್ ಆಗ್ತೈತೆ ನನಗಂತೂ. ಸ್ವಲ್ಪ ಹೊತ್ತಲ್ಲೇ ಮಳೆ ತುಂಬಾ ಜಾಸ್ತಿ ಆಗ್ಬಿಡ್ತು. ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಿಲ್ಸಕ್ಕೆ ಇಲ್ಲಿ ಜಾಗನೂ ಇಲ್ಲ. ನೋಡ್ಕೊಂಡು ಹೋಗ್ತಾನೇ ಇದೀನಿ. ಒಂದು ಚೂರು ಜಾಗ ಇಲ್ಲ ನಿಲ್ಸೋದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಜೋರಾಗ್ಬಿಡ್ತು ಮಳೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸ್ಪೀಡಾಗಿ ಹೋಗ್ತಾ ಇದ್ವಿ. ನಮ್ಮ ಹುಡುಗರು ಹಿಂದೆನೇ ಬರ್ತಾ ಇದ್ದಾರೆ. ಇವಾಗ ನಿಲ್ಸೋಣ ಅಂತ ನೋಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಎಲ್ಲೂ ಜಾಗನೂ ಇಲ್ಲ, ಏನಿಲ್ಲ. ಮಳೆ ಬೇರೆ ತುಂಬಾ ಜಾಸ್ತಿ ಆಗ್ತೈತೆ. ನನಗೆ ಗೋಪುರ ಏನಾರು ಆಗುತ್ತೆ ಅನ್ನೋ ಭಯ. ಸರಿಯಾದ ಟೈಮ್ಗೆ ಬ್ರಿಡ್ಜ್ ಬಂದಿದ ತಕ್ಷಣ ನಾನು ಇಲ್ಲೇ ನಿಲ್ಸ್ಬಿಟ್ಟೆ. ಅದೇನಾಗುತ್ತೋ ಆಗ್ಲಿ ಪರವಾಗಿಲ್ಲ, ಫಸ್ಟ್ ಇವಾಗ ಗೋಪುರ ಎತ್ತಿಡೋಣ ಅಂತ ಹೇಳ್ಬಿಟ್ಟು. ನನ್ನ ಪ್ಯಾಂಟ್ ಎಲ್ಲ ಫುಲ್ಲು ನಿಂದಾಗ್ಬಿಟ್ಟೈತೆ. ನಮ್ಮ ಹುಡುಗರು ಬರೀ ಇನ್ನೂ ಬಂದಿಲ್ಲ. ಗೋಪುರ ಎತ್ತಿಡ್ಬಿಡೋಣ ರೀ. ನೋಡಿ ಯಾವ ರೇಂಜಿಗೆ ನಾವು ನೆಂದ್ಬಿಟ್ಟಿದ್ದೀವಿ. ಕೈಯೆಲ್ಲ ನೋಡಿ, ಪ್ಯಾಂಟ್ ಎಲ್ಲ ನೋಡಿ ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ. ಒಂಥರ ಇರಿಟೇಷನ್ ಆಗ್ತೈತೆ ಮಳೆಯಿಂದ. A few moments later. ಏನು ಮಾಡೋದು, ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನೆಲ್ಲ ಇಲ್ಲೇ ಮಾಡ್ಬೋದು. ಈಗ ನಾವೆಲ್ಲಿದ್ದೀವಿ ಅಂತಂದರೆ ಮಳಲಿ ಕ್ರಾಸ್. ನಾವು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಂಗೋಣಾಗಿ. ಈಗ ಹೇಳು, ಈಗ ಎಲೆಕ್ಷನ್ ಥರ ನಾವು ಫುಲ್ಲು ನೆಂದು ಬಿಟ್ಟಿದ್ದೀವಿ. ಬ್ಲ್ಯಾಕ್ ಕಲರ್ ನೋಡಿ. ನೋ ಕಮೆಂಟ್ಸ್, ಸಿಂಪ್ಲಿ ವೇಸ್. ಅವನು ಅಜಯ್ ಮತ್ತೆ ಒನೆ ಎಲ್ಲಿಗೆ ಹೋದ್ರೆ ಗೊತ್ತಿಲ್ಲ. ನಾವಿಲ್ಲೇ ರೈಟ್ ತಗೋಬೇಕು. ನಾವಿಲ್ಲೇ ಕಾಯ್ತಾ ಇದ್ದೀವಿ. ಹೋಗೋಣ ಅಂದರು ನುಗ್ಬಿಟ್ರು. ಟೀ ಅಂಗಡಿ ಹತ್ರ ನಾವು ನಿಂತಿದ್ದೀವಿ. ಅವ್ರು ಬಂದಿದ ತಕ್ಷಣ ಟೀ ಕುಡ್ಕೊಂಡು
ಮತ್ತೆ ಸಕಲೇಶ್ಪುರ ಒಳಗೆ ಹೋಗಿ ರೂಮ್ ತಗೊಬಿಡೋಣ. ಏನೇನಿದೆ ಅದೆಲ್ಲ ಸೇಫ್ಟಿ ನೋಡಿಕೊಂಡು ಆಮೇಲೆ ಬೇಕಂದ್ರೆ ನಾನು ಕಟ್ಟಿಂಗ್ ನೋಡಿ ಮುಟ್ಟೆ ಹೊಟ್ಬಿಟ್ಟು ಏನು ಕಟ್ಟಿಂಗ್ ಮೇಲೆ ಏನು ಎತ್ತಿಲ್ಲ, ಸ್ಟೇಡಲ್ಲಿ ಮಾತ್ರ ಎತ್ತಿರೋದು ಅಷ್ಟೇ. ಚೆನ್ನಾಗೇ ಐತೆ. ಏನೊಂದು ಗಾಡಿ 2 ವಾರ ಮುಂಚೆನೇ ಕೇಳಿದ್ರು. ಅದು ಬೇರೆ ಕತೆ, ರಾಯಲ್ ಎನ್ಫೀಲ್ಡ್ ಕತೆ. ಇವಾಗ ಅವ್ರು ಬರಲಿ ಫಸ್ಟು, ಆಮೇಲೆ ನಾನು ಮೊನ್ನೆ ಕಾಣಿಸಲ್ಲ, ಬೇರೆ ಒಂದೊಂದ್ಸತ್ತೆ ಮೊನ್ನೆ ಟ್ರಿಪ್ಪಿಗೆ ಬಂದಿದ್ದೆ, ಅದು ನಂಬಲ್ಲ. ಹಾಯ್, ನಮಸ್ಕಾರ. A few minutes later. ಹಲೋ ರೇ ರೇ ಹಲೋ ಬಿಡ್ತಾ ಇಲ್ಲಪ್ಪ ಸಾಂಗ್ ಆಡಕ್ಕೆ. ಅದು ಇಂಗ್ಲೀಷ್ ಸಾಂಗ್ ಬರೋಲ್ಲ. ಈ ರೂಮ್ಗೆ ಹೋಗಿ ಮುಂಚೆ 3 ವಿಷಯ ನಡೀತು. ಏನೇನು ಅಂತಂತಂದರೆ, ಫಸ್ಟ್ ವಿಷಯ ಏನು ಅಂತಂದರೆ, ನಾವು 1 2 ಅಲ್ಲ 3 ಜಾಗದಲ್ಲಿ ಹುಡುಕಿದ್ದು. ಸೊ ಫಸ್ಟ್ ಜಾಗದಲ್ಲಿ ನಾವು ಹುಡುಕ್ಬೇಕಾದ್ರೆ ಗಂಧರ್ವಾಸ್ ಅಂತ ನೋಡಿದ್ರಲ್ಲ, ಅಲ್ಲೇ ಫಸ್ಟು ಅದಲ್ಲಿ ಎಷ್ಟು ಹೇಳಿದ್ರು ಅಂತಂದರೆ 4 ಜನಕ್ಕೆ 4 ಬೆಡ್ ಇದೆ, ಸಪ್ರೇಟಾಗಿ 2 ಬೆಡ್ ಇದೆ, ಎಕ್ಸ್ಟ್ರಾ ಬೆಡ್ ಎಲ್ಲ ಬೇಕಾಗಿಲ್ಲ. 24 ಅವರ್ಸು ಹಾಟ್ ವಾಟರ್ ಇದಂತೆ. 2200 ಹೇಳಿದ್ರು. ನಾವು ಹಂಗೆ ಮಾಡಿ 2000 ಕೇಳಿದ್ವಿ, ಬಟ್ ಅವ್ರು ಕೊಡಲ್ಲ ಅಂದ್ಬಿಟ್ರು ಒಂದೇ ಮಾತಿಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿ ಕೇಳಿದ್ವಿ 2000ಕ್ಕೆ. ಸರಿ ಆಯಿತು ಆಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಹರ್ಷಿತಾನು ಏನೋ ಇದೆ, ಸೊ ಅಲ್ಲಿ ಹೋಗಿದ್ವಿ. ಸೊ ಅದು ನಾಳೆ ಬರೋ ವ್ಲಾಗು ಇಲ್ಲ ನಾಡಿದ್ದು ಬರೋ ವ್ಲಾಗಲ್ಲಿ ಅದು ಗೊತ್ತಾಗುತ್ತೆ ಎಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಇಟ್ಕೊಂಡು ಅವ್ರೇನಂತಂದ್ರು, ರೂಲ್ಸ್ ಮೇಲೆ ರೂಲ್ಸ್ ಜಾಸ್ತಿ ಹೇಳ್ತಿದ್ರು. ನಾನ್ ವೆಜ್ ತರೋಂಗಿಲ್ಲ, ಸಿಗರೇಟ್ ಕುಡಿಯೋಂಗಿಲ್ಲ, 1 ಅವರ್ ಹಂಗೆ ಹೆಚ್ಚು ಕಮ್ಮಿ ಆಗೋಂಗಿಲ್ಲ. ಮೈನ್ ಬಂದು 24 ಅವರ್ಸ್ ಅಂತೆ, ನಮ್ಗೆ ಬೇಕಾದ್ರೆ 18 ಅವರ್ಸ್ ಮಾತ್ರ. ಸೊ ಅದಲ್ದಿರ ಒಬ್ಬರಿಗೆ ಅಂದರೆ ಟೋಟಲ್ 4 ಜನಕ್ಕೆ ಸೇರಿ 2 ರೂಮ್ ಕೊಡ್ತೀನಿ, 3500 ಅಂತಂದರು. ಸೊ ಆಲ್ರೆಡಿ ನಾವು 2200 ರೂಪಾಯಿನೇ ಕ್ಯಾನ್ಸಲ್ ಮಾಡಿ ಬಂದುಬಿಟ್ವಿ. ಸರಿ ಆಯಿತು, ಇದೂ ಕ್ಯಾನ್ಸಲ್ ಮಾಡಿಬಿಟ್ಟು ಹಂಗೆ ಹೋಗ್ತಾ ಇನ್ನೊಂದು ಹೋದ್ವಿ. ಅದು ಹೆಸರು ಏನೋ ಇದೆ, ಸೊ ಇವಾಗ ಟಕ್ಕಂತ ಬಾಯಿ ನೆನಪಾಗ್ತಿಲ್ಲ. ಸೊ ನಾವಿದ್ದೀವಿ ಅಂತಂದರೆ ನಾವು ಊರಲ್ಲೇ ಇದ್ದೀವಿ. ಸೊ ಊರಲ್ಲಿ ಇವಾಗ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರೂ ಇಲ್ಲ, ಸೊ ಬೇಡ ತೋರಿಸೋದು, ಯಾರೂ ಇಲ್ಲ. ಹಂಗೆ ಈಚೆನೇ ಕುತ್ಕೊಂಡು ಹಿಂಗೆ ವೀಡಿಯೋ ಮಾಡ್ತಿದ್ದೀನಿ. ಇದು ಯಾಕೆ ಬಿಸಿಟ್ಟು ಅಂದರೆ ತುಂಬ ಚಳಿ ಆಗ್ತೈತಿ ಇಲ್ಲಿ. ಸೊ ಅದಕ್ಕೆ ಫಸ್ಟ್ ವಿಷಯಕ್ಕೆ ಬರೋಣ. ಸೊ ಅದಾಗಿತ್ತು ಹರ್ಷಿತಾ ಅಪಾರ್ಟ್ಮೆಂಟ್, ಇದು ಲಾಡ್ಜು. ಇಲ್ಲಂತೂ ಬರೋಕ್ಕೆ ಹೋಗ್ಬಿಡಿ, ಅಲ್ಲಿ ಏನು ನಡೀತು ಅನ್ನೋದು ನಾನು ಹೇಳ್ತೀನಿ. ಸರಿ ಆಯಿತು, 1400 ಎಲ್ಲ ಹತ್ರ 600 ಸೇವ್ ಮಾಡ್ದಂಗೆ ಆಯಿತು ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಫಿಕ್ಸ್ ಮಾಡ್ಕೊಬಿಟ್ಟಿವಿ. ಒಂದೇ ರೂಮಲ್ಲಿ 4 ಜನ ಅಡ್ಜಸ್ಟ್ ಮಾಡಿ ಆರಾಮಾಗಿ ಇದ್ಕೊಂಡೇ ಬಂದ್ವಿ. ನೀರು ಚೆನ್ನಾಗಿತ್ತು, ಎಲ್ಲ ಫೆಸಿಲಿಟೀಸ್ ಮಸ್ತಾಗಿತ್ತು. ಸೊ ಇವಾಗ ನೆಕ್ಸ್ಟು ನಾವೆಲ್ಲಿ ಹೋಗ್ತಿದ್ವಿ ಅಂತಂದರೆ ಅಬ್ಬೆ ಫಾಲ್ಸಿಗೆ. ಸೊ ಪ್ಲ್ಯಾನ್ ಇದ್ದಿದ್ದು ಅಬ್ಬೆ ಫಾಲ್ಸಿಗೆ. ಅದಕ್ಕೂ ಮುಂಚೆ ಒಂದು ಒಕ್ಕೋಟೆಗೆ ಹೋಗೋಣ. ಸೊ ಒಕ್ಕೋಟೆ ಹತ್ರಕ್ಕೆ ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸೊ ಮತ್ತೊಮ್ಮೆ ನಮಸ್ಕಾರ, ಮತ್ತೆ ಪಾರ್ಟ್ 2ಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿವಾಗ ಹೋಗ್ತಿರೋದು ಎಲ್ಲಿಗೆ ಅಂತಂದರೆ ಮಂಜರಾಬಾದ್ ಫೋರ್ಟ್ ಅಂತ ಹೇಳ್ಬಿಟ್ಟು, ಅದು ನೋಡ್ಕೊಂಡು ಹಂಗೆ ಅಬ್ಬೆ ಫಾಲ್ಸ್ಗೆ ಸ್ನಾನ ಮಾಡ್ಕೊಂಬರೋಣ ಅನ್ನಂತೆ ಇವಾಗ ಪ್ಲಾನು. ವೈಡ್ ಮೈಕ್ಗೆ ಕರೆಕ್ಟಾಗಿ ವಾಯ್ಸ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ವೈರ್ಲೆಸ್ ಮೈಕ್ ಯೂಸ್ ಮಾಡಿದ್ದೀನಿ. ವೈರ್ಲೆಸ್ ಮೈಕು ಸರಿಯಾಗಿ ವಾಯ್ಸ್ ಬಂದಿಲ್ಲ. ಸೊ ಅದಕ್ಕೆ ನೋಡಿದ ತಕ್ಷಣ ನಂಗೆ ಸಖತ್ ಬೇಜಾರಾಗ್ಬಿಡ್ತು. ಇವಾಗ ನಾನು ಒಂದು ಬೈಕಲ್ಲಿ ಮತ್ತು ಪ್ರಶಾಂತ್ ಅಜಯ್ ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಲಗೇಜ್ ಏನೇನಿತ್ತು ಅದೆಲ್ಲ ಹುಷಾರಾಗಿ ರೂಮಲ್ಲೇ ಇಟ್ಬಿಟ್ಟು ಇವಾಗ ನಾವು ಓಡ್ತಾ ಇದ್ವಿ. ಎಲ್ಲಿಗೆ ಅಂತಂದರೆ ಮಂಜರಾಬಾದ್ ಫೋರ್ಟ್ಗೆ. ನಾವಿವಾಗ ಮಂಜರಾಬಾದ್ ಫೋರ್ಟ್ ಹತ್ರ ಇದ್ದೀವಿ. ಇದು ನೋಡಿ ಸ್ಟೆಪ್ಸ್. ಅಲ್ಲಿ ಕ್ಯಾಮ್ರಾ ಅಲೋಡ್ ಇಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಮಾತ್ರ ರೆಕಾರ್ಡ್ ಮಾಡೋದಷ್ಟೇ, ಮೇಲೆ ಹೋದ್ರೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಷ್ಟೇ. ಹೇಳಿದ್ದಾರೆ, ಏನು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಅಷ್ಟೇ ಅಂದರೆ ನಿಮಗೆ ಎಲ್ಲ ಬರುತ್ತೆ, ಖುಷಿಯಾಗಿ ನೋಡಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ. ಅವ್ರು ಮಾತ್ರ ವೀಡಿಯೋ ಮಾಡಿರ್ತಾರೆ ಯೂಟ್ಯೂಬಲ್ಲಿ, ಗೂಗಲಲ್ಲೆಲ್ಲ ಇದೆ ಫೋಟೋಸು. ಸ್ಟೆಪ್ಸ್ ನೋಡಿ ಹೆಂಗಿದೆ. ಮೊನ್ನೆ ಹತ್ತಕ್ಕಾಯ್ತಿದ್ಯಾ? ಹತ್ತಾ ಇದ್ದೀನಿ. ಹಂಗೆ ಮುಂದೆ ವಾಟರ್ ಫಾಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಊಟ ಮಾಡೋಕ್ಕೆ ಹೋಗೋದು. ಇಲ್ಲಿ ಮಳೆ ಬರ್ದಿರಂಗೆ ಕಾಣ್ತೈತೆ. ಗಾಡಿ ಓಡಿಸ್ಬೇಕಾದ್ರೆ ಮಳೆ ಬಂದಂಗೆ ಅನಿಸುತ್ತೆ. ಏನು ನೀರು ಸೌಂಡ್ ಬರ್ತೈತೆ. ಏನು ಹೋಯ್ತಾನೆ ಇತ್ತಲ್ಲ ಸ್ಟೆಪ್ಸು. ಇನ್ನು ಎಷ್ಟು ಸ್ಟೆಪ್ಸ್ ಇದೆಯೋ, ಹೋಗ್ತಾನೆ ಐತೆ. 108 108 ಇದೆ. ಹೆಂಗೆ ಹೇಳ್ತೀಯ? ಸುಮ್ಮನೆ ಬೈಕ್ ಬಂದಿದೆಯಲ್ಲ, ಅದು ಡೌಟ್ ಇದ್ರೆ ಕೌಂಟ್ ಮಾಡ್ಕೊ ಅನ್ನೋದು ಅಷ್ಟೇ ಅಲ್ಲ. ಮೊನ್ನೆ ಡೌಟ್ ಇದೆಯಾನೋ? ಕೌಂಟೇ ಮಾಡಲ್ಲ. ಈ ಕಡೆ ಗ್ರೀನರಿ. ಹುಷಾರಾಗಿ ಬರ್ರಿ, ಹುಷಾರಾಗಿ ಬರ್ರಿ ಅಷ್ಟೇ. ನಾವು ಮಾತಾಡ್ತೀನೋ ಲೆಲ್ಲೆ ಕುಷ್ಕ ಲೆಲ್ಲೆ ಬ್ರೇನ್. ಅವನೇನು ಮಾತಾಡ್ತಾನಿಲ್ಲವಲ್ಲ, ಮಾತೇ ಬರ್ತಾನೆ. ಅಪ್ಪ ನನಗೆ ಟಯರ್ಡ್ ಆಯ್ತೈತಲ್ಲ. ನೀನು ಎಷ್ಟೈತಿದ್ಯೋ? ಹೋಗ್ತಾಯಿದ್ದೀವಿ ಹೋಗ್ತಾನೆ ಬಂದ್ಬಿಟ್ವಾ? ಇಲ್ಲಲ್ಲಿ ಇನ್ನೂ ಹೋಗ್ತಾಯಿತ್ತು. ಇಲ್ಲಿವರೆಗೂ ವೀಡಿಯೋ ಮಾಡಿದ್ದೀನಿ. ಇಲ್ಲಿಗೆ ಪಾಸ್ ಮಾಡಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಕೇಸ್ ಏನೋ ಡಿಲೀಟ್ ಮಾಡೋಕ್ಕೆ ಹೇಳಿದ್ರೆ ಮಾಡಿಬಿಡೋದು.
ಅಪ್ಪ ಅವ್ರೇನು ಮಾತಾಡಿಲ್ವಲ್ಲ ಒಂದು ಹಿಂಗೆ ಹೋಗೋಣೇನೋ ಅಲ್ಲೇನೋ ಇದೆಯೋ ಕೋಟೆನಾ ಮೆಟ್ಲ ಇದೆಲ್ಲ ಏನು ಹೇಳೋಣ ಆಗಿನ ಕಾಲದಲ್ಲಿ ಇಲ್ಲಿವರೆಗೆ ಮಾಡ್ಬೋದಲ್ಲ ಬಿಡು ಹೊರಡೆ ಹೋಗಿದ್ರೆ ಮಾಡೋದು ಭಾಳ ಅಲ್ಲಿಂದ ವೀಡಿಯೋ ನಾಟ್ ಅಲೌಡ್ ಅಂತೆ ಸೊ ಅವರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ವೀಡಿಯೋ ಮಾಡೋದು ಬೇಡ ನೀವೇನಾದ್ರು ಬಂದು ನೋಡ್ತೀರಿ ಅಂತಂದರೆ ನೋಡಿ ನಾನು ಹೋಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ ಬಂಜಾರಾಬಾದ್ ಫೋರ್ಟ್ ಹೊರಗಡೆ ಹಿಂಗಿದೆ ಮೊನ್ನೆ ಏನಿದೆ ಹೊರಗಡೆ ಹೋಗಿ ನೋಡೋಣ ಎಲ್ಲರೂ ಬರ್ತಾ ಇದೀವಲ್ಲ ಬಾ ಮೊನ್ನೆ ನಿನ್ನ ಬಾಯಿಲಿ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಫೋನ್ ನೋಡಿಲ್ಲ ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರು ಎಂಥದ್ದು ಕಾಣ್ತಿಲ್ವಲ್ಲ ಒಳ್ಳೆ ಎಂಟ್ರೆನ್ಸ್ ಇದೆಯೋ ಅಲ್ಲಿಗೆ ಹೆಲ್ಮೆಟ್ ಬೇರೆ ಬಿಟ್ಬಿಟ್ಟು ಬರ್ತಿದ್ದೀವಲ್ಲೋ ಯಪ್ಪ ಮೊನ್ನೆ ಎಂಟ್ರೆನ್ಸ್ ಇದೆಯಲ್ಲ ಮೇಲಕ್ಕೆ ಇರೋ ಅಲ್ಲಿ ನೋಡೋಣ ಯಪ್ಪ ಮಿಷಿನೆಲ್ಲ ಸ್ವಲ್ಪ ಎಡಿಟ್ ಮಾಡಿ ನಮಗೆ ತರಿಸು ನೀನು ಮಾಡೋದು ನನಗೆ ಭಯ ಪಡ್ಬೇಕಲ್ಲ ನಿನ್ನ ಭಯ ಏನೋ ನನಗೆ ಭಯ ಆಯ್ತೈತಿ ಅವ್ನು ನೋಡ್ತಿದ್ರೆ ಮಜಾ ಆಯಾ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ಯಾವುದು ಸುರಂಗ ಇದು ಸೆಕ್ಯೂರಿಟಿನ ಅವನು ಸಾರಿ ಇಲ್ಲಿ 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 ಓಡ್ ಬರೋದು ಇಲ್ಲಿ ಬಚ್ಚಿಕೊಳ್ಳೋದು ಇದರಿಂದ ಬಂದೂಕಲ್ಲಿ ಡಬ 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 ಡಬಲ್ಲ ಇಲ್ಲಿ ಡಿಸ್ಕ್ಯಾ ತಗೊಂಬಂದು ಹಾಕಕ್ಕ ಡಿಸ್ಕ್ಯಾ ಇಲ್ಲಿ ಬಂದು ಬಚ್ಚಿಕೊಳ್ಳೋದು ಇಲ್ಲಿ ಸತ್ತವ್ರನ್ನ ಹಾಕಕ್ಕಿರ್ಬೇಕು ಇಲ್ಲಿ ಮಸ್ತಾಗಿದೆ ಮೊನ್ನೆ ಆದರೆ ಇದೇನು ಎಲ್ಲಿಂದ ನೋಡಿ ಡಿಸ್ಕ್ಯಾ ಚಂದ ಇದೆ ಹೇಗಿದೆ ಚೆನ್ನಾಗಿದೆ ನೀನು ಅಜಯ್ ಹೆಂಗೆಲ್ಲ ಮಾಡಿದ್ದಾರೆ ನೋಡು ಯಪ್ಪ ಅದರಿಂದ ಇಷ್ಟು ಬೆಳಕು ಬರ್ತಿರೋದು ಅವನೇ ನಿನ್ನ ಅನಿಸಿಕೆ ನನಗೇನು ಅನ್ಸಿಲ್ಲ ಶೂಟ್ ಮಾಡಕ್ ಮಾಡಿದಾರೆ ಅನ್ಕೊಂಡು ಹೆಂಗಿದೆ ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ಲ ಬರೀ ಇಲ್ಲಿ ನೋಡಿ ಕಂಬಿ ಗಿಂಬಿ ಏನೂ ಇಲ್ಲ ಹಂಗೆ ಕಟ್ಟಿರೋದು ಕಂಬಿ ಇಲ್ವಾ ಇರಲ್ಲ ಇದು ಯಾವುದು ಇಟ್ಟಿಗೆನಾ ಹಾಂ ಹೆಂಗೆ ಕಟ್ಟಿರ್ತಾರೆ ಅದೇ ಆಶ್ಚರ್ಯ ಆದ್ರೂ ಇಲ್ಲಿ ಸ್ವಲ್ಪ ಲವ್ ಬರ್ಡ್ಸ್ಗಳು ಏನು ಮಾಡವೆ ಇಂಥ ಕೆಲಸ ಮಾಡ್ಬಿಟ್ಟೋದ್ರೆ ಪರವಾಗಿಲ್ಲ ಬೇರೆ ಏನೋ ಮಾಡೋದು ನೋಡು ಬೇರೆ ಗುಹೆನಲ್ಲಿ ಏನು ಮಾಡೋಕ್ಕಾಗಲ್ಲ ಹೊರೆ ಸೆಕ್ಯೂರಿಟಿ ಅವನೇ ನೋಡ್ಬಿಡ್ತಾನೆ ನೈಟ್ ಟೈಮ್ ಕ್ಲೋಸ್ ಅನ್ಸುತ್ತೆ ಇನ್ನು ಈಚೆ ಹೋಗಿ ಎಷ್ಟೆಷ್ಟು ಹೈಡ್ ಮಾಡಿ ಹಿಡಿಯೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡೋಣ ಇವಾಗ ನಮ್ಮ ಹುಡುಗ ಡೇಟ್ ಬರೀತು ಅವನು 27 ಅಷ್ಟೇ 27 ಡೇಟು ಯಾಕಂದ್ರೆ ನಮ್ಮ ನೆನಪಿಗೆ ಈ ನನ್ನ ಮಕ್ಳು ಏನೇನೋ ಬರ್ತಿಟ್ಟಿದ್ದಾರೆ ನೋಡಿ ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ನನಗೂ ಸೇರಿನೇ ಬೇಕದ ನಾನು ಬೇಡ ಅಂದ್ರೆ ಅವ್ನು ಕೇಳೋದಿಲ್ಲ ಅಲ್ಲಿ ವಿಲೇಜ್ ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗೈತೆ ಅವನೇ ಇದು ಸ್ಟಾರ್ದ ಹೆಂಗೆ ಅನಿಸ್ತೈತೆ ಚೆನ್ನಾಗಿ ಅನಿಸ್ತೈತೆ ಏನೇನು ಕಲ್ತ್ಕೊಂಡೆ ಇಲ್ಲಿ? ಕೇಳು. ಏನೇನು ಕಲ್ತ್ಕೊಂಡೆ ಇಲ್ಲಿ ನನಗೇನು ಸಿಮೆಂಟ್ ಹಾಕಿಲ್ಲ ಆದ್ರೂ ಗೋಡೆ ಸ್ಟ್ರಾಂಗ್ ಆಗಿದೆ ಅದ್ರ ಲವರ್ಸ್ ಕಾಟ ಜಾಸ್ತಿ ನೀನು ಹೇಳಪ್ಪ ನನಗೆ ಹೇಳಕ್ಕೆ ಏನಿಲ್ಲ ಚೆನ್ನಾಗಿದೆ ಅಷ್ಟೇ ನಿನ್ನ ಅನಿಸಿಕೆ ಹೇಳ ಮಚ್ಚ ಇವಾಗ ಅಲ್ಲಿ ನೋಡ್ದಲ್ಲ ಇಲ್ಲಿಂದ ಧೂಮಕಿ ಬೀಳೋಕೈತಿದ್ದೆ ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ಅವ್ನು ಏನು ಅನಿಸ್ತದೆ ಏನು ಹೇಳಕ್ಕಿಲ್ಲ ಅಲ್ಲೇನು ನೀನು ಎಲ್ಲಿ ಹೋಯ್ತಿದ್ಯಾ ಅಜಯ್ ಅವನ ಗುಹೆಗೆ ಹೋಗ್ತಾವನೆ ಪಿರಂಗಿ ಹೆಂಗೆ ಎಲ್ಲೇ ಇಲ್ಲ ಹೆಲ್ಮೆಟ್ ಇಟ್ಟಿದ್ದೀವೋ ನಾವು ಉಳು ಆ ಥರ ಇರುತ್ತೆ ಅಂತ ಹೇಳಿದ್ದು ಎಕ್ಸಾಂಪಲ್ ಏನಿದೆ ಅವನ್ನೇ ಇಲ್ಲಿ ನೋಡು ಇಲ್ಲೂ ಲವ್ ಬರ್ಡ್ಸು ಇಲ್ಲೆಲ್ಲ ಬಂದೇನ ಮಾಡಿರ್ತಾರೆ ವೀರೇಂದ್ರ ಸೋರಂಗ ಅಪ್ಪ ಒಂದು ಶುರು ಮಾಡದ ನೋಡಿ ನೀನು ಹೇಳವನ್ನೇ ಇದು ಚೆನ್ನಾಗಿದೆ
ಕೋಟೆಯ ಮುಖ್ಯ ಭಾಗ ತೋರ್ಸಾಯ್ತು. ಈಗ ಸೆಂಟ್ರಲ್ ಇದ್ದೀವಿ. ನಾವಿವಾಗ ಸರಿಯಾಗಿ ಕೋಟೆಯ ಮಧ್ಯಭಾಗದಲ್ಲಿದ್ದೀವಿ. ಸೊ ನಾವಿವಾಗ ನೆಕ್ಸ್ಟ್ ಅಲ್ಲಿ ನೋಡಿ ಈ ಜಾಗವನ್ನು ನೋಡೋದಕ್ಕೆ ಒಂಥರ ವ್ಯತ್ಯಾಸವಾಗಿದೆ. ಏನಿದೆ ಅನ್ನೋದು ಒಂಥರ ಕುತೂಹಲದಿಂದ ನೋಡೋಣ ಅಂತ ಹೋಗ್ತಾ ಇದೀವಿ ನಾವು ಇವಾಗ. ಒಂದು ಸೆಕೆಂಡ್ ಬಾಯಿಗೆ ಬಂತು ಅಲ್ಲಿ. ಅಲ್ಲ ಅಲ್ಲಿ ತಾನೇ ಇಟ್ಟಿದ್ದು ಹೆಲ್ಮೆಟ್, ಇಲ್ಲಿ ಎರಡು ಕಾಣ್ತಾ ಇಲ್ಲ ಅಂತ. ಆಮೇಲೆ ನೋಡಿದ್ರೆ ಇಲ್ಲಿ ಇದೆ. ಓಡು ಓಡು ಓಡು, ಮಳೆ ಬರ್ತಿದೆ, ಓಡು. ಹಿಂದೆ ಚಿಕ್ಕು ಮ್ಯಾಚ್ ಹೋಗ್ತಾ ಇರೋದು. ಹಿಂದೆ ಹಿಡ್ದು ಬಿಟ್ಟ ಹುಷಾರು. ಈ ಗ್ರೀನ್ ಎಷ್ಟು ಸಖತ್ತಕ್ಕಂತೈತೆ. ಫಾಲ್ಸ್ ಅಂತ ಫಾಲ್ಸ್ ಹೋಗಿ ಇವಾಗ ಈಜಾಡ್ಬೇಕಾ? ಅದೇ ಆಲ್ರೆಡಿ ಮಳೆನಲ್ಲಿ ನಾವು ನೆನೀತಾ ಇದ್ದೀವಿ. ಆಯ್ತು ನಡಿ, ನಿನ್ನ ಆಸೆ. ಕೇಳಿಸ್ಕೊಂಡ್ಬಿಟ್ಟ ಅಂದ್ರೆ ನಿನ್ ಜೊತೆ ನಮಗೂ ಓದಿತ ದೇವರ ಚಾಟ ನಂಬಿಕೆ ಇಲ್ಲ ಬಚ್ಚ, ಖುಷಿದೆ ಅದು. ಮೊನ್ನೆ ಹತ್ಬೇಕಾದ್ರೆ ಕಷ್ಟ ಅನಿಸ್ತು, ಇಳಿಬೇಕಾದ್ರೆ ಈಸಿ ಅನಿಸ್ತೈತಲ್ಲ. ಎಲ್ಲಾನು ಹಂಗೆ ಹತ್ಬೇಕಾರೆ ಕಷ್ಟ, ಇಳಿಬೇಕಾದ್ರೆ ಈಸಿ ಆಗತ್ತೆ. ಡಬಲ್ ಮೀನಿಂಗ್ ಥರ ಅನಿಸ್ತೈತಲ್ಲ. ಇದು ಸಿಂಗಲ್ ಮೀನಿಂಗ್. ನೀನು ತಪ್ಪಿರೋದು. ಇಲ್ಲ ನಾನೇನು ಅನ್ಕೊಂಡೆ ಅಂದ್ರೆ ಲೈಫ್ನಲ್ಲಿ ನೀನು ಅನ್ಕೊಳ್ಳೋ ಥರ ಇಲ್ಲ. ಲೈಫ್ ಅಂತ ಹೇಳಿದ್ದು, ನೀನು ಯಾವ್ದ್ರದ್ದು ಅನ್ಕೊಂಡೆ? ನಾನು ಮೆಟ್ಲದ್ದು ಅನ್ಕೊಂಡೆ. ನಾನು ಮೆಟ್ಲದ್ದು ಹೇಳಿದ್ದೆ. ಇವಾಗ ಲೈಫ್ ತಂದಲ್ಲೋ. ಅಲ್ಲಪ್ಪ, ನೀನು ಹೆಂಗಾದ್ರೂ ಅರ್ಥ ಮಾಡ್ಕೋ ಅಂದೆ. ಡಬಲ್ ಮೀನಿಂಗ್ ಅಂತಲ್ಲ ನೀನು, ಅದಕ್ಕೆ ಹೇಳಿದೆ. ಸರ್ ಹೇಗೆ ಅನಿಸ್ತು ಪ್ಲೇಸ್? ಈಗ ಚೆನ್ನಾಗಿ ಅನಿಸ್ತು. ಬಂದಿದ್ದಕ್ಕೆ ವರ್ತ್ ಅನಿಸ್ತಾ? ವರ್ತ್ ಅನ್ನಿಸ್ತು, ಅದು ಸ್ವಲ್ಪ ಸುಸ್ತಾಯಿತು ನಡೆಯೋಷ್ಟಲ್ಲೇ. ಅದೇನು ಮಾಡಿ ಒಳ್ಳೇದು ನೋಡಬೇಕು ಅಂದರೆ ಈ ಥರ ಕಷ್ಟಪಡಲೇಬೇಕು. ಕೋಟೆ ಎಲ್ಲ ಮಸ್ತಾಗಿ ಕಟ್ಟಿದಾರಲ್ಲ, ಸಾಕಾಗಟ್ಟು. ಇನ್ನೇನು ಚಾರ್ಮುಡಿ ಘಾಟ್ಸ್ಗೆ ಹೋಗಬೇಕು. ಈಗ ಫಸ್ಟ್ ಊಟ ಮಾಡಬೇಕು. ಅಲ್ಲಿ ಎಲ್ಲಿ ಪ್ಲೇಸ್ಗೆ ಏನು ಮಣ್ಣು ಎಂಥದ್ದು ಗೊತ್ತಿಲ್ಲ. ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಅಬ್ಬೆ ಫಾಲ್ಸ್ ಹೋಗುವ ಬನ್ನಿ. ಮಳೆ ಜೋರ ಇರುವ ಕಾರಣ ಒಂದು ವಿರಾಮದ ನಂತರ ಮರಳಿ ಬರುತ್ತೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.